ಡಿ ಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಾಗಿರುವಂಥ ಈ ಅಗಲಿಕೆ ಏನಿದೆ, DCM ಡಿ ಕೆ ಅವರ ಭಾವುಕ ನೋಡಿ, ನನ್ನನ್ನ ಮಗನಂತೆ ಕಂಡ್ರು, ರಾಜಕೀಯ ಶಕ್ತಿ ತುಂಬಿದ್ರು. SM ಕೃಷ್ಣ ಅವರಿಗೆ ಡಿ ಕೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಟ್ವೀಟ್ ಮೂಲಕ ಸಲ್ಲಿಸಿದ್ದಾರೆ. ಅಜಾತ ಶತ್ರು ಅಂತ ಟ್ವೀಟ್ ಮಾಡಿರುವಂಥ ಡಿ ಕೆ ಶಿವಕುಮಾರ್ ರಾಜಕೀಯವಾಗಿ ವೈಯಕ್ತಿಕವಾಗಿ SM ಕೃಷ್ಣ ಅವರ ಜೊತೆಗೆ ಅವ್ರಿಗಿದ್ದಂಥ ನಂಟು ಬಹಳ ಆಪ್ಯಾಯಮಾನವಾದಂತು. ನೀವೀಗ ನೋಡ್ತಾ ಇದ್ರೆ ನನ್ನನ್ನು ಸ್ವಂತ ಮಗನಂತೆ ಕಂಡಂಥವರು, ರಾಜಕೀಯವಾಗಿ ಶಕ್ತಿ ತುಂಬಿದ್ರು. ಅಜಾತ ಶತ್ರು ಶ್ರೀ SM ಕೃಷ್ಣ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಟ್ವೀಟ್ ಮೂಲಕ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಸೊ ರಾಜಕೀಯದ ಯಾವುದೇ ನಿರ್ಧಾರಗಳು, ಯಾವುದೇ ಏಳು ಬೀಳುಗಳನ್ನು ಕಂಡಾಗ ಅವ್ರ ಜೊತೆ ನಿಂತಂಥವರು SM ಕೃಷ್ಣ ಅವರು ಅದನ್ನು ನೆನೆಸ್ಕೊಂಡಿದ್ದಾರೆ. ಇವತ್ತು ನಾವು ಕೃಷ್ಣ ಸಾಹೇಬ್ರ ಬಗ್ಗೆ ಎಷ್ಟು ಗಂಟೆ ಮಾತಾಡಿದ್ರು ಸಾಲದು. ನನಗಂತೂ ಮನಸ್ಸಿಗೆ ಬಹಳ ದುಃಖ ಆಗ್ತಾ ಇದೆ. ನನ್ನ ಯಾಕೆಂದ್ರೆ ನನ್ನ ಮಗನ ತರ ನೋಡ್ತಾ ಇದ್ರು, ಮಗನ ತರ ನೋಡಿ ರಾಜಕಾರಣದಲ್ಲಿ ಒಂದು ದೊಡ್ಡ ಬೆಳಿಲಿಕ್ಕೆ ಮಾರ್ಗದರ್ಶನವನ್ನು ಕೊಟ್ಕೊಂಡು ಬಂದಂಥವ್ರು. ಕರ್ನಾಟಕ ರಾಜ್ಯಕ್ಕೆ ಒಂದು ಗವರ್ನೆನ್ಸ್ ಅನ್ನೋ ಒಂದು ಪದಕ್ಕೆ, ಆಡಳಿತಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟದ್ದನ್ನ ನಾವೆಲ್ಲ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ಉತ್ತಮವಾದಂಥ ಒಂದು ಆಡಳಿತಗಾರರು. ಅವರ ಕಾಣಿಕೆ ಏನು ಅನ್ನೋದನ್ನ ರಾಜ್ಯಕ್ಕೆ ಗೊತ್ತಿದೆ. ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದೆ ಅಂತ ನಮ್ಮ ಬದುಕಿನ ಬದಲಾವಣೆನೆ ನಿಮ್ಗೆಲ್ಲ ಕಾಣ್ತಾ ಇದೆ. ಸಂಬಂಧ ತಂದೆ ಮಗನ ಸಂಬಂಧ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋಂಥದ್ದು ಇಲ್ಲೇನು ಈಗ ಬೇಡ, ಮಾತು ಬೇರೆ ದಿನದಲ್ಲಿ ನಾನು ಅದೆಲ್ಲ ಮಾತಾಡ್ತೀನಿ. ನಾನು ಇವತ್ತು ನಾವು ಕೃಷ್ಣ ಸಾಹೇಬ್ರ ಬಗ್ಗೆ DCM ಡಿ ಕೆ ಶಿವಕುಮಾರ್ ಅವರ ಮಾತು ನಾವು ಈ ಅಮರ್ತ್ಯ ಹಾಗೆ ಐಶ್ವರ್ಯ ಅವರ ಎಂಗೇಜ್ಮೆಂಟ್ ಮದುವೆ ಸಂದರ್ಭದಲ್ಲೂ ಕೂಡ ನಾವು ನೋಡ್ತಾ ಇದ್ವಿ. SM ಕೃಷ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಬಾಂಧವ್ಯ ಹೇಗಿತ್ತು ಅಂತ. ರಾಜಕೀಯವಾಗಿ ಸಾಕಷ್ಟು ಪಾಠಗಳನ್ನು ಕಲಿತಂಥವ್ರು ಡಿ ಕೆ ಶಿವಕುಮಾರ್. ಯಾಕಂದರೆ SM ಕೃಷ್ಣ ಅವರಿಗಿಂತ ಬೆಸ್ಟ್ ಆದಂಥ ಒಬ್ಬ ಗೈಡ್ ಬೇಕಾಗಿಲ್ಲ ನಿಮಗೆ, ಅಂಥ ಒಬ್ಬ ವ್ಯಕ್ತಿ SM ಕೃಷ್ಣ. ಸೊ ರಾಜಕೀಯದ ಮಜಲುಗಳು ಬೇರೆ ರೀತಿ ಇರ್ಬೋದು, ಅವ್ರದ್ದೇ ಧಾಟಿ ಒಂದಿದೆ. SM ಕೃಷ್ಣ ಅವರು ರಾಜಕಾರಣ ಮಾಡ್ತಿದ್ದಂಥ ರೀತಿ, ಡಿ ಕೆ ಶಿವಕುಮಾರ್ ಅವರ ಸ್ಟೈಲ್ನಲ್ಲಿ ಡಿಫ್ರೆನ್ಸ್ ಇದೆ. ಬಟ್ ಆ ಮೂಲ ಒಂದು ಕೋರ್ ಅಂತ ಇರುತ್ತಲ್ಲ ಒಂದು ಪೊಲಿಟಿಕ್ಸ್ಗೆ, ಅದನ್ನು ಆ ಪಾಠವನ್ನು ಕಲ್ತಿರೋದು SM ಕೃಷ್ಣ ಅವರಿಂದ. ಸೊ ಬೆಂಗಳೂರಿನ ಬಗ್ಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ವಿಶೇಷವಾದಂಥ ಕನಸು ಯಾಕಿದೆ ಅಂತಂದರೆ ಅದು ಬಂದಿರೋದೇ SM ಕೃಷ್ಣ ಅವರ ಕಡೆಯಿಂದ. ಸೊ ಅವ್ರಿಗಿದ್ದಂಥ ಕನಸುಗಳು, ಸೊ ಅದೆಲ್ಲವನ್ನು ಕೂಡ ಫಾಲೋ ಮಾಡ್ತಾ ಹೋಗ್ತಿದ್ದಾರೆ. ಜೊತೆಗೆ ಅವರ ಟ್ವೀಟ್ ಮತ್ತು ಅವರ ಮಾತುಗಳನ್ನು ನಾವು ಗಮನಿಸ್ತಾ ಇದ್ವಿ. ಭಾಳ ಭಾವುಕರಾದರು ಡಿ ಕೆ ಶಿವಕುಮಾರ್ ಅವರು.